ನಮಸ್ಕಾರ. ಪ್ರಿಯ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಯಜ್ಞ ಮಾಡುವುದನ್ನು ಕರ್ತವ್ಯ ಎಂಬುದಾಗಿ ಭಾವಿಸಿ ಯಾರು ಯಜ್ಞಗಳನ್ನು ನಡೆಸುತ್ತಾರೆಯೋ ಮತ್ತು ಯಾವ ಕಾಮನೆಗಳನ್ನು ಸಂಕಲ್ಪಿಸದೆ ಯಾಗಗಳನ್ನು ನಡೆಸುತ್ತಾರೆಯೋ ಅಂಥವರಿಗೆ ದೊರಕುವಂತಹ ಫಲಗಳನ್ನು ಉಲ್ಲೇಖ ಮಾಡದಿದ್ದರೂ ಕೂಡ ನಿಷ್ಕಾಮದಿಂದ ಯಜ್ಞವನ್ನು ನಡೆಸುವವರಿಗೆ ಲೋಕವು ಸಾಕ್ಷಿ ರೂಪದಲ್ಲಿ ಕಾಣುವಂತಹ ಚಿತ್ತಶುದ್ಧಿ ಎನ್ನುವಂತಹ ಫಲವು ಲಭಿಸುವುದನ್ನು ನಾವು ಗ್ರಹಿಸಬಹುದಾಗಿದೆ. ಅಂತಹ ಋಷಿಗಳು ಕಂಡುಕೊಂಡಂತಹ ಸತ್ಯವನ್ನು ನಮಗೆ ವಿವರಿಸಿ ಹೇಳಲು ಇಲ್ಲಿಗೆ ಆಗಮಿಸಿದ್ದಾರೆ ವೇದಾಂತಿಗಳಾಗಿರುವಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು. ಅವರನ್ನು ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆದರಪೂರ್ವಕವಾದ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಕೆಟ್ಟ ಕಾರ್ಯಗಳನ್ನು ಮಾಡಿದರೆ ಪಾಪವು ಲಭಿಸುತ್ತದೆ ಮತ್ತು ಪುಣ್ಯ ಕಾರ್ಯಗಳನ್ನು ನಾವು ಮಾಡಬೇಕು ಎನ್ನುವುದನ್ನು ನಾವು ಮುಂಚೆಯಿಂದಲೂ ಕೂಡ ಕೇಳ್ತಾ ಬಂದಿದ್ದೀವಿ, ಓದ್ತಾ ಬಂದಿದ್ದೀವಿ. ಅಂತಹ ಪಾಪ ಪುಣ್ಯಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಕ್ಷಮಾರಾವ್ ಅವರು. ಇದು ಹಿಂದಿನ ಸಂಚಿಕೆಗಳಿಂದ ಮುಂದುವರ್ಕೊಂಡು ಬರ್ತಾ ಇರುವಂತಹ ಪ್ರಶ್ನೆ. ಹಾಸು ಎಲ್ಲಿರುತ್ತದೆ? ದೇಹ ಬಿದ್ದ ನಂತರ ಎಲ್ಲಿ ಹೋಗುತ್ತದೆ? ಮತ್ತೆ ಹುಟ್ಟಿ ಬರುವವರೆಗೆ ಎಲ್ಲಿರುತ್ತದೆ ಮತ್ತು ದೇಹದಲ್ಲಿ ಹೇಗೆ ಪ್ರವೇಶವನ್ನು ಮಾಡುತ್ತದೆ? ಪಾಪ ಪುಣ್ಯಗಳು ಮೊದಲು ಬರುತ್ತದೆಯೋ ಅಥವಾ ಆತ್ಮವು ಮೊದಲು ದೇಹದೊಳಗೆ ಪ್ರವೇಶ ಮಾಡುತ್ತದೆಯೋ ತಿಳಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅವರು ಅಹಂ ಬ್ರಹ್ಮಾಸ್ಮಿ ಅನ್ನುವುದನ್ನೇ ಪಟ್ಟ ಹಿಡ್ಕೊಂಡು ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಹಿಂದಿನ ಸಂಚಿಕೆಯಲ್ಲಿ ಸಾಕಷ್ಟು ಉತ್ತರವನ್ನು ನಾನು ಕೊಟ್ಟಿದ್ದೇನೆ. ಅಹಂ ಬ್ರಹ್ಮಾಸ್ಮಿ ಅಂದಮೇಲೆ ನಾನೇ ಬ್ರಹ್ಮನ್ ಅಂತ ಹೇಳಿದ ಮೇಲೆ ಆ ನಾನೇ ಬ್ರಹ್ಮನ್ನಾಗಿರತಕ್ಕಂಥ ಆತ್ಮ ದೇಹವನ್ನು ಬಿಟ್ಟು ಹೋದ ಮೇಲೆ ಈ ದೇಹದಲ್ಲಿ ಮಾಡಿರತಕ್ಕಂತಹ ಪಾಪ ಪುಣ್ಯಗಳು ಎಲ್ಲಿ ಹೋಗುತ್ತೆ? ಇದು ಪ್ರಶ್ನೆ. ತದಂತರ ಪ್ರತಿಪತ್ತಿ ರಂಹತಿ. ಬ್ರಹ್ಮಸೂತ್ರಗಳಲ್ಲಿ ಒಂದು ಸೂತ್ರ ಇದೆ. ವೇದವ್ಯಾಸ ಮಹರ್ಷಿಗಳು ಆಗಮಿಸಿ ಭಗವತ್ಪಾದರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾಗ ಈ ಸೂತ್ರವನ್ನು ತಗೊಂಡು ಚರ್ಚೆ ಮಾಡ್ತಾರೆ. ದೇಹ ಬಿಟ್ಟ ಮೇಲೆ ಏನೇನಾಗುತ್ತೆ ಇತ್ಯಾದಿ ವಿಷಯಗಳನ್ನು. ಈ ಪಾಪ ಮಾಡಿದ್ಯಾರು? ದೇಹವೋ ಆತ್ಮವೋ? ದೇಹ ಮಾಡಿದೆ. ಆದರೆ ದೇಹ ಮಾಡಲಿಕ್ಕೆ ಹೇಳಿದ್ಯಾರು? ಪಾಪ ಪುಣ್ಯ ಇವುಗಳನ್ನು ಮಾಡಲಿಕ್ಕೆ ಹೇಳಿದ್ಯಾರು? ನಮ್ಮ ಬುದ್ಧಿ ನಮಗೆ ಹೇಳುತ್ತೆ. ಆ ಬುದ್ಧಿಯನ್ನು ನಿಯಂತ್ರಣ ಮಾಡೋದು ಯಾರು? ಆತ್ಮವೇ. ಆತ್ಮಾನಂ ರಥಿಕಂ ವಿದ್ಧಿ. ಹೀಗಾಗಿ ಪಾಪ ಪುಣ್ಯಗಳನ್ನು ಮಾಡಿದ್ದು ದೇಹವಾದರೂ ಆ ದೇಹವನ್ನು ನಿಯಂತ್ರಿಸಿದ್ದು ಆತ್ಮವಾದ್ದರಿಂದ ಆ ಪಾಪ ಪುಣ್ಯಗಳ ಸಂಘ ಯಾರ ಜೊತೆಗಿರುತ್ತೆ? ಆತ್ಮದ ಜೊತೆಗಿರುತ್ತೆ. ಆತ್ಮಕ್ಕೂ ಅದಕ್ಕೂ ಸಂಪರ್ಕವೇ ಇಲ್ಲ. ಆತ್ಮ ಸಾಕ್ಷೀಭೂತವಾಗಿ ನೋಡ್ತಾ ಇರುತ್ತೆ. ಸಾಕ್ಷಿ ಅಂದರೆ ಅರ್ಥ ಅದು ಕಣ್ಣಲ್ಲಿ ನೋಡೋದಷ್ಟೇ, ಅದಕ್ಕೆ ಸಂಪರ್ಕ ಇಲ್ಲ, ಸಾಂಗತ್ಯ ಇಲ್ಲ. ಹೀಗಾಗಿ ಪಾಪ ಪುಣ್ಯಗಳು ದೇಹದ ಜೊತೆಗಿರಬೇಕು, ಆತ್ಮದ ಜೊತೆಗಿರಬೇಕು. ಆತ್ಮದ ಜೊತೆಗೇ ಇರಬೇಕು. ಆತ್ಮ ಸುಟ್ಟು ಹೋಗಲ್ಲ, ದೇಹ ಸುಟ್ಟು ಹೋಗುತ್ತೆ. ಸುಟ್ಟು ಹೋಗತಕ್ಕಂಥ ದೇಹದ ಜೊತೆಗೆ ಪಾಪ ಪುಣ್ಯಗಳಿದೆ, ಅದು ಸುಟ್ಟು ಹೋಗ್ಬಿಡುತ್ತೆ. ಆದ್ದರಿಂದ ಪಾಪ ಪುಣ್ಯಗಳು ಎಲ್ಲೋ ಹೋಗೋದಿಲ್ಲ, ಅದಿರೋದಿಲ್ಲಿ ಆತ್ಮದ ಜೊತೆಗೇ ಇರಬೇಕು. ಇದು ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗಬೇಕಾಗಿದ್ದರೆ ಅಪರಕರ್ಮಗಳಲ್ಲಿ 12 ದಿವಸಗಳಿಗೆ ಸಪಿಂಡೀಕರಣ ಅಂತ ಕರೀತಾರೆ. ಅದರ ಬಗ್ಗೆ ಹೆಚ್ಚು ಚರ್ಚೆ ಬೇಡ, ವಿವರಣೆ ಬೇಡ. ಈ ಮೊದಲನೇ ದಿವಸ ದೇಹವನ್ನು ಬಿಟ್ಟು ಹೋಗಿರತಕ್ಕಂತಹ ಆತ್ಮ ಜೀವಾತ್ಮ ಅಂಥೇಳಿ ಹೆಬ್ಬೆಟ್ಟಿನ ಗಾತ್ರ ಇರ್ತದೆ. ಇದು 1ನೇ ದಿವಸದಿಂದ 1, 3, 5, 7, 9, 10 ಮೊಣಕಾಲು ತಲೆಯ ತನಕ ಬೆಳೆಯುತ್ತೆ. 13 ದಿವಸಗಳಿಗೆ ಅಂದರೆ ವಾಯುರೂಪದಲ್ಲಿ. ಅದು ಬೆಳೆದಾಗ 1 ವರ್ಷ ಪ್ರಯಾಣ ಮಾಡಿ ಯಮಧರ್ಮರಾಯನ ಹತ್ರಕ್ಕೆ ಹೋಗಬೇಕು. ಅಲ್ಲಿ ಯಮಧರ್ಮರಾಯ ಏನು ಮಾಡ್ತಾನೆ, ಚಿತ್ರಗುಪ್ತನಿಗೆ ಹೇಳಿ ಈ ಆತ್ಮದ ಹಣೆ ಬರಹ ಹೇಳಪ್ಪ ಜೀವಾತ್ಮದ್ದು ಅಂತ ಹೇಳ್ತಾನೆ. ಆ ಚಿತ್ರಗುಪ್ತ ಜೀವಾತ್ಮದ ಜೊತೆಗಿರತಕ್ಕಂಥ ಪಾಪ ಪುಣ್ಯ ನೋಡ್ತಾನೆ, ನೋಡಿ ನಿರ್ಣಯ ಮಾಡ್ತಾನೆ.
ಇದಕ್ಕೆ ಎಷ್ಟು ಶಿಕ್ಷೆ ಕೊಡಬೇಕು, ಎಷ್ಟು ಸುಖ ಕೊಡಬೇಕು ಅಂತಂತ. ಪಾಪ ಎಲ್ಲೋ ಇದ್ದರೆ, ಪುಣ್ಯ ಎಲ್ಲೋ ಇದ್ದರೆ ಸಾಧ್ಯ ಇಲ್ಲ. ಪಾಪ ಪುಣ್ಯಗಳ ಸಹಿತವಾಗಿ ಹೋಗಬೇಕು. ನಿಮ್ಮ ಮನೆಯಲ್ಲಿ ನೀವು 10,000 ರೂಪಾಯಿಗಳನ್ನು ಪೆಟ್ಟಿಗೆಯಲ್ಲಿ ಇಟ್ಟು ಪ್ರವಾಸಕ್ಕೆ ಹೋದರೆ ಪ್ರವಾಸ ಮಾಡ್ಕೊಂಡು ಬರೋಕ್ಕಾಗಲ್ಲ, ದುಡ್ಡೆಲ್ಲರಿ ಅಂತಾರೆ. ನೀವು ಹೇಗೆ ಪ್ರವಾಸಕ್ಕೆ ಹೊರಟಾಗ ನಿಮ್ಮ ಹತ್ತಿರ ಇರತಕ್ಕಂತಹ ಹಣವನ್ನು ಜೊತೆಗೆ ಒಯ್ಯುತ್ತೀರೋ ಹಾಗೆ ಜೀವಾತ್ಮ ಕೂಡ ತಾನು ಮಾಡಿರತಕ್ಕಂತಹ ಪಾಪ ಪುಣ್ಯಗಳನ್ನು ಜೊತೆಗೆ ಒಯ್ಯುತ್ತವೆ. ಅಂದರೆ ಅರ್ಥ ಏನು? ಆತ್ಮದ ಜೊತೆಗೆ ಅದಿರುತ್ತೆ. ಅವ್ರ ಮುಂದಿನ ಪ್ರಶ್ನೆ, ಆತ್ಮ ಮೊದಲು ಬರುತ್ತೋ ಪುಣ್ಯ ಪಾಪ ಮೊದಲು ಬರುತ್ತೋ? ಯಾವ್ದು ಬರುತ್ತೆ? ಒಟ್ಟಿಗೇನೆ ಬರಬೇಕು. ಈಗ ಜೀವಾತ್ಮ ಹತ್ರ ನಿಮ್ಮ ಹತ್ರ 1,00,000 ರೂಪಾಯಿ ತೊಗೊಂಡು ಹೋಗಿದ್ದೀರಿ ಹಿಮಾಲಯ ಪರ್ವತಕ್ಕೆ ಅಂದರೆ ಪ್ರವಾಸಕ್ಕೆ ಹೋಗಿದ್ದೀರಿ. ಎಷ್ಟೋ ಮಿಗುತ್ತಪ್ಪ, ಒಂದು 15,000 ಮಿಗುತ್ತೆ. ಅದು ಬಿಟ್ಟು ಬರ್ತೀರಿಯೇ? 15,000 ಯಾರ ಹತ್ರ ಇರುತ್ತೆ? ನಿಮ್ಮ ಹತ್ರಲ್ಲೇ ಇರುತ್ತೆ. ಹೀಗಾಗಿ ಆತ್ಮ ವಾಪಸ್ಸು ಬಂದಾಗ ಪಾಪ ಪುಣ್ಯಗಳ ಸಹಿತ ವಾಪಸ್ ಬರುತ್ತೆ. ಇಲ್ಲಿ ಯಾವುದು ಮೊದಲು ಬರುತ್ತೆ ಅಂತಂತಲ್ಲ, ಪ್ರಶ್ನೆ ಕೇಳಬೇಕಾದ್ದು ದೇಹ ಮೊದಲು ಬರುತ್ತೋ ಜೀವಾತ್ಮ ಪರಮಾತ್ಮ ಸಂಯುಕ್ತವಾಗಿರತಕ್ಕಂಥ ಸ್ಥಿತಿ ಮೊದಲು ಬರುತ್ತೋ ಅದ್ರ ಜೊತೆಗಿರತಕ್ಕಂಥ ಪಾಪ ಪುಣ್ಯಗಳು ಬರುತ್ತೋ ಅಂತ. ಅರ್ಥ ಆಗ್ತಿದೆಯಾ? ಅರ್ಥ ಆಯ್ತು. ಹೀಗಾಗಿ ಪಾಪ ಪುಣ್ಯಗಳು ಮೊದಲು ಬರುತ್ತೋ ಆತ್ಮ ಮೊದಲು ಬರುತ್ತೋ ಅಲ್ಲ. ಆತ್ಮ ಇದ್ದರೆ ಪಾಪ ಪುಣ್ಯಕ್ಕೆ ಸ್ಥಾನವೇ ಇಲ್ಲ ಅಲ್ಲಿ. ದೇಹ ಮೊದಲು ಬರುತ್ತೋ ಆತ್ಮ ಮೊದಲು ಬರುತ್ತೋ ಅಂತ ಕೇಳಬೇಕಾದ ಪ್ರಶ್ನೆ. ಅದಕ್ಕೆ ಉಪನಿಷತ್ತುಗಳಲ್ಲಿ ಬಹಳ ಸ್ಪಷ್ಟವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ನಮ್ಮ ದೇಹದಲ್ಲಿ ಇರತಕ್ಕಂಥ ರಂಧ್ರಗಳು ಎಷ್ಟು? ನವರಂಧ್ರಗಳು ಅಂತ ಎಲ್ಲ ಹೇಳ್ತಾರೆ. ಅದಲ್ಲ, 11 ರಂಧ್ರಗಳು ಇರತಕ್ಕಂಥದ್ದು. ನವರಂಧ್ರಗಳು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. 10ನೇ ರಂಧ್ರವೂ ಎಲ್ಲರಿಗೂ ಗೊತ್ತಿದೆ. ಈಗ ನಾನು ಹೇಳಿದ ಮೇಲೆ ಗೊತ್ತಾಗುತ್ತೆ. 10ನೇ ರಂಧ್ರ ಅಂದರೆ ಹೊಕ್ಕಳು ಅಂತ. ಅದು ಯಾವಾಗಲೂ ತೆಗೆದಿರುತ್ತೆ ತಾಯಿಯ ಹೊಟ್ಟೆಯಲ್ಲಿದ್ದಾಗ. ತನ್ಮೂಲಕವೇ ಎಲ್ಲ ಜೀವ ಇತ್ಯಾದಿ ರಸ ಉಸಿರಾಡ್ತಕ್ಕಂಥದ್ದು ಎಲ್ಲವೂ ಆ ನಾಳದ ಮೂಲಕನೇ. ಅದು ಹೊಕ್ಕಳಿನಲ್ಲಿರ್ತಕ್ಕಂಥ ಒಂದು ರಂಧ್ರ. ಆದರೆ ಹೊರಗೆ ಬರ್ತಾ ಇದ್ದಾಗ ಅದನ್ನು ಕತ್ತರಿಸ್ತಾರೆ. ಇನ್ನೊಂದು ರಂಧ್ರ ಇದೆ, 11ನೇದು. ಅದು ಬ್ರಹ್ಮರಂಧ್ರ ಅಂತ ಕರೀತಾರೆ. ಈ ಬ್ರಹ್ಮರಂಧ್ರ ಅನ್ನತಕ್ಕಂಥದ್ದು ಈ ಬುರುಡೆಯ ಮಧ್ಯಭಾಗದಲ್ಲಿದೆ. ಯೋಗಿಗಳು ತಮ್ಮ ದೇಹವನ್ನು ಬಿಟ್ಟಾಗ ಆ ರಂಧ್ರದ ಮೂಲಕ ಹೋಗ್ತಾರೆ. ಏನು ಹೋಗ್ತಾರೆ? ಅದೆಲ್ಲ ಮುಗಿದು 11ನೇ ರಂಧ್ರದಲ್ಲಿ ಹೋಗಬೇಕು ಅನ್ನತಕ್ಕಂಥದ್ದು ಅಪೇಕ್ಷಣೀಯ. ಎಲ್ಲರೂ ಹಾಗೆ ಹೋಗೋದಿಲ್ಲ. ಆದ್ದರಿಂದ ಸನ್ಯಾಸಿಗಳು, ಯತಿಗಳು, ಮಠಾಧಿಪತಿಗಳು ಹೋದ ಮೇಲೆ ಅವನು ಕೂಡಿಸ್ಬಿಟ್ಟು ತೆಂಗಿನೆಯಿಂದ ಹೊಡಿತಾರೆ. ಇದನ್ನು ಅಂದರೆ ಆ ರಂಧ್ರವನ್ನು ತೆಗೀತಾರೆ ಅಂತಂತ. ಅದು 11ನೇ ರಂಧ್ರ. ಅದನ್ನು ಬ್ರಹ್ಮರಂಧ್ರ ಅಂತ ಕರೀತಾರೆ. ಈ ತಂದೆ ತಾಯಿಗಳ ಸಂಯುಕ್ತ ಸ್ಥಿತಿಯಲ್ಲಿ ಮೊದಲನೆಯ ಅಣು, ಮೊದಲನೆಯ ಜೀವಕೋಶ, ತಂದೆಯಿಂದ ತಾಯಿಯಿಂದ ಒಂದು ಸೇರಿ ಒಂದು ಜೀವಕೋಶ ಆಗುತ್ತಲ್ಲ, ಹಾಗೆ ಜೀವಕೋಶ ಆಗತಕ್ಕಂಥದ್ದು ದೇಹ. ಅದೇ ಮುಂದೆ ಬೆಳೀತಕ್ಕಂಥದ್ದು. ಆ ಜೀವಕೋಶದ ಒಳಗೆ ಇಲ್ಲೆಲ್ಲಿಟ್ಕೊಳ್ತೀನಿ, ಎಲ್ಲಿರುತ್ತೋ ಯಾರಿಗೆ ಗೊತ್ತದು, ಬಹುಶಃ ತಾಯಿ ಗರ್ಭದಲ್ಲಿರುತ್ತೆ ಅಂತ ಕಾಣುತ್ತೆ. ಆ ಮೊದಲನೆಯ ಜೀವಕೋಶಕ್ಕೆ ಬ್ರಹ್ಮರಂಧ್ರದ ಮೂಲಕ ಜೀವಾತ್ಮ ಬರುತ್ತೆ. ಆದ್ದರಿಂದ ಜೀವಕೋಶ ಅಂದರೆ ದೇಹ ತಯಾರಾದ ಮೇಲೆ ಇದು ಬಂದು ಸೇರಿಕೊಳ್ಳುತ್ತೆ. ಜೀವತ್ವ ಒಂದು ಸೇರಿಕೊಳ್ಳುತ್ತೆ ಅಂದರೆ ಪಾಪ ಪುಣ್ಯಗಳೂ ಜೀವಾತ್ಮದ ಜೊತೆಗೆ ಬಂದು ಸೇರಿಕೊಳ್ಳುತ್ತದೆ. ಅರ್ಥ ಆಯಿತು? ಅರ್ಥ ಆಯ್ತು. ಚಾಂಡಾಲೋಸ್ತು ದ್ವಿಜೋಸ್ತು ಎಂಬುದಾಗಿ ಸಾರಿದಂತಹ ಶ್ರೀಮದ್ ಆದಿಶಂಕರರು ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಎಲ್ಲರೂ ಸರಿ ಸಮಾನರು ಎಂಬುದಾಗಿ ತಮ್ಮ ಸಿದ್ಧಾಂತದಲ್ಲಿ ಹೇಳಿದ್ದಾರೆ. ಆದರೆ ಈ ಭೇದ ಎನ್ನುವಂಥದ್ದು ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಇವರು ಕ್ಷಮಾರಾವ್ ಅವರು ಕೇಳ್ತಾ ಇದ್ದಾರೆ. ತಾರತಮ್ಯ ಭಾವ ಎನ್ನುವಂಥದ್ದು ಯಾರಿಂದ ಪ್ರಾರಂಭ ಆಗಿದೆ, ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ತಾರತಮ್ಯ ಭಾವ ಬಹುಶಃ ಜಗತ್ತು ಹುಟ್ಟಿದಾಗಿನಿಂದಲೂ ಇರಬೇಕು. ಯಾಕೆ ಅಂದರೆ ಶ್ರೀ ಶ್ರೀ ಶಂಕರ ಭಗವತ್ಪಾದರೇ ಆ ಭೇದದ ಬಗ್ಗೆ ಮಾತಾಡ್ಬಿಟ್ರು. ನಿನಗೆ ಹೇಳಿದಾಗೆ ಚಾಂಡಾಲೋಸ್ತು ದ್ವಿಜೋಸ್ತು ಗುರುರಿತ್ಯೇಷ ಮನೀಷಾ ಮಮ ಅಂತ ಕೊನೆಗೆ ಹೇಳಿದವರು ಪ್ರಾರಂಭದಲ್ಲಿ ಅದೇ ಹೋಗೋಗ ಆ ಕಡೆಗೆ ಹೋಗ ಕಚ್ಚ ಕಚ್ಚ ಅಂದಿದ್ರು ಅವರು. ಅಂದರೆ ಆ ಭೇದ ಸ್ಥಿತಿ ಇತ್ತು. ಅಂದರೆ ಆದಿಯಿಂದಲೂ ಈ ಭೇದ ಭಾವ ಅನ್ನುವುದು ಉಂಟು, ಇದೆ. ಭಗವತ್ಪಾದರ ಪ್ರಯತ್ನ ಗುರಿ ಇದಿರಬಾರ್ದು ಅಂತ. ನಾವು ಭೇದದಲ್ಲೇ ಇದ್ದೇವೆ, ಆದರೆ ನಮ್ಮ ಗುರಿ ಭೇದ ಇರಬಾರ್ದು. ನಾವೆಲ್ಲರೂ ಸಮಾನರು ಅನ್ನತಕ್ಕಂಥ ಗುರಿಯ ಕಡೆಗೆ ಹೋಗಬೇಕು ಅಂತ. ಅದು ಶ್ರೀ ಶ್ರೀ ಶಂಕರ ಭಗವತ್ಪಾದರ ಅಭಿಪ್ರಾಯ, ಅಪೇಕ್ಷೆ, ಉದ್ದೇಶ. ಸಮಾನತಾ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದಂಥ ಪ್ರಪ್ರಥಮ ಮನೀಷಿ. ಆದರೆ ಇರತಕ್ಕಂತಹ ಭೇದವನ್ನು ಒಪ್ಪಿ
ಅದೊಂದು ಪ್ರಮೇಯ ಅನ್ನುವಂತೆ ಮಾಡಿದ್ದು ಶ್ರೀಮನ್ಮಧ್ವಾಚಾರ್ಯರು. ಶ್ರೀಮನ್ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ ತತ್ವತೋ ಭೇದೋ ಜೀವಗಣೋ ಹರೇರನುಚರ ನಿಜೋಚ್ಛಭಾವಂಗತ. ಜೀವೋ ಭೇದಗಣ ಉಂಟಲ್ಲ, ಅಂದರೆ ಈ ಜೀವಿಗಳು, ದೇವತೆಗೂ ಜೀವಿಗೂ ಭೇದ ಇದೆ, ಜಡ ಜಡ ಭೇದ ಇದೆ, ಜೀವಿ ಭೇದ ಇತ್ಯಾದಿಯಾಗಿ 5 ವಿಧವಾಗಿರತಕ್ಕಂಥ ಭೇದಗಳನ್ನು ಹೇಳ್ತಾರೆ ಅವರು. ಮತ್ತು ತತ್ವತೋ ಭೇದ ಅಪ್ಪ, ಅದು ತಾತ್ವಿಕವಾಗಿಯೇ ಈ ಭೇದ ಅನ್ನೋದಿದೆ ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಈ ತಾರತಮ್ಯ ಭಾವವನ್ನು ಸಿದ್ಧಾಂತವನ್ನಾಗಿ ರೂಪಿಸಿದ್ದು ಶ್ರೀಮನ್ಮಧ್ವಾಚಾರ್ಯರೇ. ಈ ಪ್ರಶ್ನೆ ಇದೆ, ವಿಷ್ಣುಮೂರ್ತಿರಾವ್ ಅವರು ಕೇಳ್ತಾ ಇದ್ದಾರೆ. ಕುದುರೆಪಾಡಿ ಕಾಸರಗೋಡಿನಿಂದ. ಇವರದ್ದು ಸಾಕಷ್ಟು ಪ್ರಶ್ನೆಗಳಿವೆ. ಅವರ ಮೊದಲನೆಯ ಪ್ರಶ್ನೆ ಇದು. ಸುಬ್ರಹ್ಮಣ್ಯನಿಗೆ ಶುಕ್ಲ ಪಕ್ಷದ ಷಷ್ಠಿಯ ದಿವಸ ಮದುವೆ. ಷಷ್ಠಿ ಎಂದರೆ ಸಂಖ್ಯೆ 6. ಸುಬ್ರಹ್ಮಣ್ಯ ದೇವರ ವಿಷಯದಲ್ಲಿ ಸಂಖ್ಯೆ 6ರ ವಿಶೇಷವೇನು? ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯಂದು ಉತ್ಸವಾದಿಗಳು ನಡೆಯುತ್ತದೆ. ಅದರ ಪ್ರಾಮುಖ್ಯತೆ ಏನು ತಿಳಿಸ್ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ ಎರಡಿಲ್ಲ, ಅಲ್ಲಿ ಒಂದೇ ಪ್ರಶ್ನೆ ಇರೋದು. ಸುಬ್ರಹ್ಮಣ್ಯ ಷಷ್ಠಿ 6ರ ವಿಶೇಷ ಏನು, ಮಾರ್ಗಶಿರ ಮಾಸದ ಷಷ್ಠಿ ಆಗುತ್ತೆ ಅದರ ವಿಶೇಷ ಏನು, 2 ವಾರೇ. ಮೂಲಭೂತವಾಗಿ ಷಷ್ಠಿಯ ವಿಶೇಷ ಏನು ಅನ್ನತಕ್ಕಂಥದ್ದು ಅವ್ರ ಪ್ರಶ್ನೆ. ಆದರೆ ಮಾರ್ಗಶಿರ ಮಾಸ ಅಂತ ಹೇಳಿದರೆ ಮಾರ್ಗಶಿರ ಮಾಸದಲ್ಲೂ ಉಂಟು, ಮಾಘ ಮಾಸದಲ್ಲೂ ಉಂಟು, ಆಷಾಢ ಮಾಸದಲ್ಲೂ ಉಂಟು. ಈ 3 ತಿಂಗಳುಗಳಲ್ಲಿಯೂ ಷಷ್ಠಿ ಉತ್ಸವ ಅನ್ನತಕ್ಕಂಥದ್ದು ನಡೆಯುತ್ತೆ. ಇರಲಿ, ಷಷ್ಠಿಯ ವಿಶೇಷ ಏನು? ಆ ಷಷ್ಠಿಗೂ ಈ ಷಣ್ಮುಖನಿಗೂ ಈ ಆರ್ಮುಖನಿಗೂ ಈ ಸ್ಕಂದನಿಗೂ ಈ ಕುಮಾರಸ್ವಾಮಿಗೂ ಏನು ಸಂಬಂಧ ಇದೆ? ಅದರ ವೈಶಿಷ್ಟ್ಯತೆ ಏನು? ಯಾಕಾಗಿ 6 ಅಷ್ಟ ಪ್ರಧಾನಕ್ಕೆ ಬಂದಿದೆ? ಮೊದಲನೇದು, ಈ ಎನ್ನತಕ್ಕಂಥದ್ದು ಸ್ಕಂದನಿಗೆ ತುಂಬ ಪ್ರಿಯವಾದದ್ದು, ಆರ್ಮೊಗನಿಗೆ ತುಂಬ ಪ್ರಿಯವಾದದ್ದು. ಯಾಕೆ ಅಂದರೆ ದಕ್ಷ ಪ್ರಜಾಪತಿಯ ಮಗಳಾಗಿರತಕ್ಕಂಥ ದೇವಸೇನೆಯನ್ನು ಆತ ವಿವಾಹ ಆಗ್ತಾನಲ್ಲ, ಆ ವಿವಾಹ ಆದದ್ದು ಷಷ್ಠಿಯ ದಿವಸ. ಹೀಗಾಗಿ ಹೆಂಡತಿ ಜೊತೆಗೆ ಅದಕ್ಕೊಂದು ಪ್ರಾಮುಖ್ಯತೆ ಕೊಟ್ಟೇ ಕೊಡಬೇಕು, ಕೊಟ್ಟಿದ್ದಾನಾತ. ಷಷ್ಠಿ ಬಹಳ ಪ್ರಧಾನವಾದದ್ದು ಅಂತ. ಎರಡನೆಯ ಕಾರಣ, ಷಣ್ಮುಖನಿಗೆ ಆರ್ಮುಗನಿಗೆ ಮುಖಗಳು ಎಷ್ಟು? 5 4? 6 ಮುಖ ಇದೆ. ಅದು ಕಾರಣ 6 ಅನ್ನತಕ್ಕಂಥದ್ದು ಆತನಿಗೆ ತುಂಬ ಪ್ರಿಯವಾದದ್ದು, ಇನ್ಯಾರಿಗೂ ಹಾಗಿಲ್ಲ ಅಂತ. ಇನ್ನು ಮೂರನೆಯ ಕಾರಣ, ಆತನಿಗೆ ಸಂಬಂಧಪಟ್ಟಿರತಕ್ಕಂಥ ಮಂತ್ರ. ಶ ರ ವ ಣ ಭ ವ ಎಷ್ಟಕ್ಷರ ಆಯಿತು? 6 ಅಕ್ಷರ ಆಯಿತು. ಶ್ರವಣಭವ ಅನ್ನತಕ್ಕಂಥದ್ದು ಬಹಳ ಪ್ರಸಿದ್ಧವಾದ ಸುಬ್ರಹ್ಮಣ್ಯನಿಗೆ ಪ್ರಿಯವಾದಂತಹ ಮಂತ್ರ. ಅದು ಕಾರಣ ಷಷ್ಠಿ ಬಹಳ ಪ್ರಧಾನವಾದದ್ದು. ಇನ್ನು 4ನೆಯ ಕಾರಣ ಅಂದರೆ, ಬ್ರಹ್ಮ ಒಮ್ಮೆ ಈ ಷಣ್ಮುಖನಿಗೆ ಶಾಪ ಕೊಡ್ತಾನೆ, ಸರ್ಪವಾಗು ಅಂತ ಹೇಳ್ತಾನೆ. ಆ ಸರ್ಪವಾಗಿ ನೆಲದ ಮೇಲೆಲ್ಲ ತೆವಳ್ತಾ ಇರ್ತಾನೆ. ಹಾಗೆ ಸರ್ಪರೂಪದಲ್ಲಿ ಪ್ರವೇಶ ಆಗೋದಕ್ಕೆ ಮತ್ತೊಂದು ಕಾರಣ ಇದೆ. ಸದ್ಯಕ್ಕೆ ಷಷ್ಠಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಈ ಕಾರಣವನ್ನು ಹೇಳೋಣ. ಸರ್ಪರೂಪಿಯಾಗಿರತಕ್ಕಂಥ ಮಗನನ್ನು ಕಂಡಂಥ ತಾಯಿ, ಆ ದೇಹ ಹೋಗಿ ಮೊದಲಿನ ದೇಹ ಬರಬೇಕು ಅನ್ನೋದಕ್ಕೆ ಚರ್ಚೆಗಳನ್ನು ಮಾಡಿ ಕೊನೆಗೆ ಒಂದು ವ್ರತವನ್ನು ಆರಂಭ ಮಾಡ್ತಾಳೆ. ಆ ವ್ರತದ ಹೆಸರೇ ಷಷ್ಠಿ ವ್ರತ ಅಂತಂದು. ಪ್ರತಿ ತಿಂಗಳ ಶುಕ್ಲ ಪಕ್ಷದ ಷಷ್ಠಿ ಎಂದು ಆಕೆ ವ್ರತವನ್ನು ಆಚರಿಸ್ತಾಳೆ. ಹೀಗೆ 108 ಷಷ್ಠಿಗಳನ್ನು ಮಾಡಿ 108ನೇ ಷಷ್ಠಿಯಲ್ಲಿ ಉದ್ಯಾಪನೆಯನ್ನು ಮಾಡ್ತಾಳೆ. ಹಾಗೆ ಉದ್ಯಾಪನೆಯನ್ನು ಮಾಡಿದಾಗ ಆ ಉದ್ಯಾಪನೆಗೆ ಎಲ್ಲರನ್ನೂ ಆಹ್ವಾನಿಸಿರ್ತಾಳೆ. ಈ ವಿಷ್ಣುವು ಬಂದಿರ್ತಾನೆ, ಪಾಪ ಈತ ಘಟಸರ್ಪವಾಗಿ ಸುಬ್ರಹ್ಮಣ್ಯನೂ ಬರ್ತಾನೆ, ಅಂದರೆ ನಮ್ಮ ಸ್ಕಂದ. ಹಾಗೆ ವಿಷ್ಣು ಸ್ಪರ್ಶ ಮಾಡಿದ ಮೇಲೆ ಆತನಿಗೆ ಪುನರ್ಜನ್ಮ ಬರುತ್ತದೆ, ನಿಜವಾದ ರೂಪ ಬರುತ್ತದೆ. ಅದು ಕಾರಣ ಆತನಿಗೆ ಪೂರ್ವರೂಪವನ್ನು ಗಳಿಸಿಕೊಟ್ಟಂತಹ ತಿಥಿ ಯಾವುದು ಅಂದರೆ ಷಷ್ಠಿ. ಪಾರ್ವತಿ ವ್ರತ ಮಾಡಿದ್ದು ಷಷ್ಠಿ. ಅದು ಕಾರಣದಿಂದ, ಈ 4ನೆಯ ಕಾರಣದಿಂದಲೂ ಸುಬ್ರಹ್ಮಣ್ಯ ಮಾತಾಪಿತರೆ ನಮ್ಮ ಕಣ್ಣೆದುರು ಇರುವಂತಹ, ನಮಗೆ ಕಾಣುವಂತಹ ದೇವರು.
ಅವರ ಸೇವೆಯೇ ದೇವರ ಸೇವೆ ಅಂತ ತಾವು ಹೇಳಿದ್ದೀರಾ. ಕಾರಣಾಂತರಗಳಿಂದ ಅವರ ಸೇವೆಯನ್ನು ಮಾಡುವಂತಹ ಅವಕಾಶ ಅವರು ಬದುಕಿದ್ದಾಗ ಸಿಗದೆ ಹೋದರೆ ಅದನ್ನು ಹೇಗೆ ಪರಿಹರಿಸಬಹುದು, ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಒಳ್ಳೆ ಪ್ರಶ್ನೆ. ಇವರು ಮೂಲಭೂತವಾಗಿ ಏನನ್ನು ಒಪ್ಪಿಕೊಂಡಿದ್ದಾರೆ ಅಂದರೆ ತಂದೆ ತಾಯಿಗಳಿಗೆ ಸೇವೆ ಮಾಡಬೇಕು. ಯಾರ ಕಾರಣದಿಂದಾಗಿ ನಾವು ಬದುಕಿದ್ದೇವೋ, ಯಾರ ಕಾರಣದಿಂದಾಗಿ ನಮಗೆ ವಿದ್ಯೆ ಸಿಕ್ಕಿದೆಯೋ, ಯಾರ ಕಾರಣದಿಂದಾಗಿ ಬದುಕಿನಲ್ಲಿ ನಡೆದು ಹೋಗಲಿಕ್ಕೆ ಮಾರ್ಗದರ್ಶನ ಸಿಕ್ಕಿದೆಯೋ, ಯಾರ ಕಾರಣದಿಂದಾಗಿ ಅವರು ಮಾಡಿಟ್ಟಿರತಕ್ಕಂತಹ ಆಸ್ತಿಯನ್ನು ನಾವು ಪಡೆದಿದ್ದೇವೋ, ಈ ಎಲ್ಲ ಕಾರಣಗಳು ಒಂದಾದರೆ ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ಪಡಬಾರದ ಕಷ್ಟಗಳನ್ನೆಲ್ಲ ತಾಯಿ ತಂದೆಯರು ಕೊಟ್ಟಿರ್ತಾರೆ. ಅಂತಹವರಿಗೆ ನಾವು ಸೇವೆ ಮಾಡಬೇಕಾದ್ದು ಧರ್ಮ, ಅದು ನಮ್ಮ ಕರ್ತವ್ಯ. ಹಾಗೆ ಮಾಡದೇ ಇದ್ದರೆ ನಾವು ಧರ್ಮ ಲಂಡರಾಗುತ್ತೇವೆ ಅನ್ನತಕ್ಕಂತಹ ಸದಭಿಪ್ರಾಯ ಯಾರವರು? ವಿಷ್ಣುಮೂರ್ತಿ, ಸನ್ಮಾನ್ಯ ವಿಷ್ಣುಮೂರ್ತಿಗಳಲ್ಲಿದೆ. ಆದರೆ ಅವರ ನೋವೇನು ಅಂದರೆ, ಹೌದು ನಾವು ಸಿದ್ಧರಾಗಿದ್ದೇವೆ, ಸೇವೆ ಮಾಡಲಿಕ್ಕೂ ಸಿದ್ಧತೆ ಇದೆ, ನಾನು ಮಾಡಬೇಕು ಅಂತಲೇ ಇದ್ದೇನೆ, ಅವರಿಗೆ ಅನ್ವಯಿಸ್ಕೊಂಡು ಹೇಳಿದ್ದಾರೋ ಬೇರೆಯವರು ಹೇಳಿದ್ದಾರೋ ಆಮದು ಬೇರೆ, ಆದರೆ ಕಾರಣಾಂತರಗಳಿಂದ ಹಾಗೆ ಮಾಡೋಕ್ಕಾಗಲಿಲ್ಲ. ಬಹುಶಃ ಅವರು ವೃದ್ಧರಾಗಿದ್ದ ಊರಿನಲ್ಲಿಲ್ಲದೆ ಇರಬಹುದು, ಇಂಥದ್ದು ಏನೇನೋ ಬೇರೆ ಬೇರೆ ಕಾರಣಗಳಿರಬಹುದು. ಅಥವಾ ಅವರು ವೃದ್ಧರಾಗಿದ್ದಾಗ ಇವರಿಗೆ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲದೆ ಇರಬಹುದು, ಇಂಥದ್ದೇನೋ ಕಾರಣ. ಅಥವಾ ಅವರು ವೃದ್ಧರಾಗಿದ್ದಾಗ ಇವರಿಗೆ ಆರೋಗ್ಯ ಇಲ್ಲದೆ ಇರಬಹುದು. ಇಂಥದ್ದು ಯಾವ್ಯಾವುದೋ ಕಾರಣಗಳಿಂದಾಗಿ ತಂದೆ ತಾಯಿಗಳು ಬದುಕಿದ್ದಾಗ ಅವರಿಗೆ ಸೇವೆ ಮಾಡೋಕ್ಕಾಗಲಿಲ್ಲ, ಇವರು ಹೋಗ್ಬಿಟ್ಟಿದ್ದಾರೆ. ಆದರೆ ಸೇವೆ ಮಾಡಲಿಕ್ಕೆ ಆಗಲಿಲ್ಲವಲ್ಲ ಅನ್ನತಕ್ಕಂತಹ ನೋವು ಇದೆ. ಅದನ್ನು ಪರಿಹಾರ ಮಾಡೋದು ಹೇಗೆ? ಇದು ಅವರ ಮೂಲಭೂತವಾದಂಥ ಸಮಸ್ಯೆ. ಸನ್ಮಾನ್ಯ ವಿಷ್ಣುಮೂರ್ತಿಗಳೇ, ನಮ್ಮಲ್ಲಿ ಇದಕ್ಕೆ ಪರಿಹಾರ ಏನು ಅನ್ನೋದಕ್ಕೆ ಒಂದು 2 ಮಾರ್ಗಗಳನ್ನು ಹೇಳಿದ್ದಾರೆ. ಒಂದನೆಯ ಮಾರ್ಗ ಅಪರಕರ್ಮಗಳ ಸಂದರ್ಭದಲ್ಲಿ ಮಾಡತಕ್ಕಂತಹ ದಾನ. ಹಿಂದಿನ ಸಂಚಿಕೆಯಲ್ಲಿ ಯಾವುದೋ ಒಂದು ಸಲ ಹೇಳಿದೆ ನಾನು, ಈ ದೇಹವನ್ನು ಧರಿಸಿರತಕ್ಕಂಥ ಜೀವಾತ್ಮ ಯಮಧರ್ಮರಾಯನ ಮನೆಗೆ ನಡ್ಕೊಂಡು ಹೋಗುತ್ತೆ. ಹಾಗೆ ಹೋಗೋದಕ್ಕೆ ನಮ್ಮ ಲೆಕ್ಕಾಚಾರದಲ್ಲಿ 1 ವರ್ಷ ಬೇಕು. ನಮ್ಮ ವರ್ಷ ಅದಕ್ಕೆ 1 ದಿವಸ ಹೀಗೆ ಹೋಗುತ್ತದೆ. ಹಾಗೆ ಹೋಗುವಾಗ ದಾರಿಯಲ್ಲಿ ಬಹಳಷ್ಟು ಕ್ಲಿಷ್ಟ ಕಷ್ಟವಾಗಿರತಕ್ಕಂತಹ ಪಥ, ಧೂಳು ತುಂಬಿರತಕ್ಕಂತಹ ಜಾಗದಲ್ಲಿ ಈ ಜೀವಾತ್ಮ ನಡ್ಕೊಂಡು ಹೋಗಬೇಕಾದ್ರೆ ಕಾಲಿಗೆಲ್ಲ ಚುಚ್ಚುತ್ತೆ. ಇಲ್ಲಿ ನೀವು ಏನಾದರೂ ಪರಿಹಾರ ಮಾಡ್ತೀನಿ ಅಂದರೆ ಇಲ್ಲಿ ಅದನ್ನು ದಾನ ಮಾಡಬೇಕು. ಪಾದರಕ್ಷೆಗಳನ್ನು ದಾನ ಮಾಡಿದರೆ ಅದರ ಫಲಿತವಾಗಿ ಅವರಿಗೆ ಮುಳ್ಳುಗಳು ಚುಚ್ಚಿಕೊಳ್ಳದೇ ಇರತಕ್ಕಂತಹ ಸ್ಥಿತಿ ಸಿಗುತ್ತೆ. ಅವರಿಗೆ ಚಪ್ಪಲಿ ಸಿಕ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲ, ಮುಳ್ಳುಗಳು ಚುಚ್ಚದಂತಹ ಸ್ಥಿತಿ ಸಿಗುತ್ತೆ. ಅಥವಾ ಹೋಗ್ತಾ ಇರ್ತಾರೆ, ಬಾಯಾರಿಕೆಯಲ್ಲಿ ಮಹಾಸೂರ್ಯ ಸುಡ್ತಾನೆ ಅಂತ ಇಲ್ಲಿ ನಾವು ಉದಕುಂಭದಾನವನ್ನು ಮಾಡಿದರೆ ಅವರಿಗೆ ನೀರು ಸಿಗುತ್ತೆ, ತೃಪ್ತಿಯಾಗುತ್ತೆ. ಅಥವಾ ಯಾವುದೊಂದು ವೈತರಣಿ ನದಿ ಹರಿತಾ ಇರುತ್ತೆ, ಮೂಳೆ ರಕ್ತ ಮಾಂಸ ಕೀವು ಅಸಹ್ಯವಾಗಿರತಕ್ಕಂಥದ್ದು, ಅದರಲ್ಲಿ ಈಜ್ಕೊಂಡು ಹೋಗಬೇಕು. ಅದನ್ನು ತಪ್ಪಿಸಬೇಕಾಗಿದ್ದರೆ ಇಲ್ಲಿ ಗೋದಾನವನ್ನು ಮಾಡಿದರೆ ಅದರ ಪುಚ್ಛವನ್ನು ಹಿಡಿದು ಮೇಲೆ ಹಾರಿ ಹೋಗ್ಬೋದು ಅಂತ. ಇದು ಮೊದಲನೇ ಘಟ್ಟ. ನೀವು ಏನು ಮಾಡಬಹುದು ಅವರು ಹೋದ ಮೇಲೆ. ಎರಡನೆಯದು, ನೀವು ಅತ್ಯಂತ ಅವಶ್ಯವಾಗಿ ಮಾಡಲೇಬೇಕಾಗಿರತಕ್ಕಂಥ ಶ್ರಾದ್ದ ಕರ್ಮ, ಅದನ್ನು ಮಾಡತಕ್ಕದ್ದು. ಮೂರನೆಯದು, ಇತ್ತೀಚಿನ ಕಾಲದಲ್ಲಿ ಶ್ರಾದ್ದಗಳನ್ನು ಮಾಡಲಿಕ್ಕೆ ಅಯೋಗ್ಯರಾಗಿ ಅಧಾರ್ಮಿಕರಾಗಿ ತಂದೆ ತಾಯಿಗಳ ಋಣವನ್ನು ತೀರಿಸದೇ ಇರತಕ್ಕಂಥವರಾಗಿ ಅಂತಹವರಿರ್ತಾರೆ. ಕನಿಷ್ಠ ಅದರಲ್ಲಿ 100ರಲ್ಲಿ 10 ಜನ ಏನಾದರೂ ನಿಮ್ಮಂಥವ್ರು ಹೇಳಿದರೆ, ನೋಡಯ್ಯ ನೀನು ಮಾಡ್ತಾ ಇರತಕ್ಕಂಥ ತಪ್ಪು, ನಿಮ್ಮ ತಂದೆ ತಾಯಿಗಳು ನಿನಗಾಗಿ ಇಡೀ ಜೀವನವನ್ನೇ ಅರ್ಪಣೆ ಮಾಡಿದ್ದಾರೆ, ಈಗ ಅವರಿಗಾಗಿ ಶ್ರಾದ್ದ ಕರ್ಮ ಮಾಡು ಅಂತ ಹೇಳಿದರೆ, ನೀವು ಹೇಳ್ತಾ ಇದ್ದ ಹಾಗೆ ಅವ್ರು ಕೇಳ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಕನಿಷ್ಠ 100 ಜನದಲ್ಲಿ ಒಬ್ಬರಿಬ್ಬರಾದರೂ ನಿಮ್ಮ ಮಾತನ್ನು ಕೇಳಿ ಅವರ ತಂದೆ ತಾಯಿಗಳಿಗೆ ಶ್ರಾದ್ದೇತ್ಯಾದಿಗಳನ್ನು ಮಾಡಿದರೆ ಬಹಳ ದೊಡ್ಡ ಪುಣ್ಯ ಕಾರ್ಯವನ್ನು ಮಾಡಿದ ಹಾಗಾಗುತ್ತೆ. ಇನ್ನು ಕೊನೆಯದಾಗಿ, ನಿಮಗೆ ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮ ತಂದೆ ತಾಯಿಗಳಿದ್ದಂತೆ, ಇವರನ್ನು ನೋಡಿದರೆ ನಮಗೆ ನಮ್ಮ ತಂದೆ ತಾಯಿ ಇದ್ದಾರಪ್ಪ ಅನಿಸುತ್ತೆ, ನಿಮಗೆ ಯಾವ್ಯಾವುದೋ ಕಾರಣಗಳಿಂದ ಅನಿಸಿರುತ್ತೆ, ಅಂತಹವರ ಹತ್ತಿರಕ್ಕೆ ಹೋಗಿ ಅವರಿಗೆ ಇದನ್ನು ಬಾಯಿ ಬಿಟ್ಟು ಹೇಳಬೇಕು, ನಾನು ನಮ್ಮ ತಂದೆ ತಾಯಿಗಳಿಗೆ ಸೇವೆ ಮಾಡಬೇಕು ಅಂತ ಇದ್ದೀನಿ,
ನೀವು ನನಗೆ ನಮ್ಮ ತಂದೆ ತಾಯಿ ಇದ್ದಾಗಿದ್ದೀರಿ, ಆದ್ದರಿಂದ ನೀವು ಮುಕ್ತರಾಗಿ ಹೇಳಿ, ನಿಮಗೇನೇನು ಅವಶ್ಯಕತೆ ಇದೆ ಅಂತ ಹೇಳಿ, ನನ್ನಿಂದ ನೀವು ಸೇವೆಯನ್ನು ಸ್ವೀಕಾರ ಮಾಡಿ ಅಂತ ವಿಷ್ಣುಮೂರ್ತಿ ರಾಯರೇ ಯಾರಿಗೆ ಈ ಸಮಸ್ಯೆ ಇದೆಯೋ ಅವರು ಅಂತಹ ವೃದ್ಧರ ಹತ್ತಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಅವರ ಸೇವೆಯನ್ನು ಮಾಡಬಹುದು. ನನಗನ್ಸುತ್ತೆ ಇವಿಷ್ಟು ಮಾರ್ಗಗಳಿವೆ ಅಂತ. ಇವರದ್ದೇ ಇನ್ನೂ ಕೆಲವು ಪ್ರಶ್ನೆಗಳಿದೆ, ಆದರೆ ಸಮಯ ಸಾಕಾಗ್ತಾ ಇಲ್ಲ. ಇವರ ಇನ್ನುಳಿದ ಪ್ರಶ್ನೆಗಳನ್ನು ನಾವು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ತೆಗೆದುಕೊಳ್ತಾ ಇದ್ದೇವೆ. ವೀಕ್ಷಕರೇ, ನಿಮಗೂ ಕೂಡ ಇಂತಹ ಸಂದೇಹಗಳು ಇದ್ದಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾನಿರ್ದೇಶಕರು ಸತ್ಯದರ್ಶ ಭಾಗ 6 ಸ್ಕಂದ ಷಷ್ಠಿಯ ಮಹತ್ವ ಮತ್ತು ತಂದೆ ತಾಯಿಗಳ ಸೇವೆಯ ಮಹತ್ವವನ್ನು ನಮಗೆ ತಿಳಿಸಿಕೊಟ್ಟಂತಹ ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸೋಣ. ಗುರುಗಳೇ, ಧನ್ಯವಾದಗಳು. ನಮಸ್ಕಾರ.